ನಮ್ಮ ಹೆಸರು ಸರ್ ವಿಜಯ್ ಕುಮಾರ್ ಅಂತ. ಊರು ಯಾವುದಿದು? ದೊಡ್ಡಕೊಪ್ಪಲು. ಕೇರನಾರ ತಾಲೂಕು ದೊಡ್ಡಕೊಪ್ಪಲು. ನನ್ನ ಹೆಸರು ಲೋಕೇಶ್ ಅಂತೇಳಿ. ನಂದು ವಿ ಆರ್ ಆರ್ಗ್ಯಾನಿಕ್ ನರ್ಸರಿ ಫಾರ್ಮ್ ಕೇರನಾರ. ನಂದು 9902038931. ನಮ್ಮ ಹತ್ರ ಬಾಳೆ ಗಿಡಗಳು ದೊರೆಯುತ್ತವೆ ಸರ್. ಈಗ ನಮ್ಮ ಹತ್ರ ಬಾಳೆ ಗಿಡ ತಗೊಬಂದಿದ್ರು. ಬಾಳೆ ಗಿಡ ತಂದು ಇಲ್ಲಿ ಗುಂಡಿ ತೆಗೆದು ನಾಟಿ ಮಾಡಿದ್ದಾರೆ. ಈ ಥರ ಇದ್ರದ್ದು ಹೆಂಗಿರುತ್ತೆ ಅಂತ ಒಂಚೂರು ಡೀಟೇಲ್ಸ್ ಹೇಳ್ಕೊಡ್ತೀನಿ ಸರ್ಗೂ. ಹೇಳಿ ಬನ್ನಿ ಸರ್. ನೋಡಿ, ಜಾಸ್ತಿ ನೀರನ್ನ ಬಿಡಬೇಡಿ ಅಂತ ಹೇಳ್ತೀವಿ ಜನಕ್ಕೆ. ನೀವು ಕರೆಕ್ಟಾಗಿ ನೀರು ಕೊಟ್ಟಿರೋದ್ರಿಂದ ನೋಡಿ ಗಿಡಗಳು ಆಕ್ಟಿವ್ ಆಗಿದೆ. ಸೊ ಇದನ್ನು ಈ ಮುಸ್ರೆನ ಹೋಗಿಸಾಡಬೇಕು. ಈ ಸ್ವಲ್ಪ ಕಳೆ ಹಂಗಿದೆಯಲ್ಲ ಇದು ಇನ್ನು ಅಷ್ಟು ಕೇಳಲಿ ಹಂಗೆ ನೋಡಿ ಗಟ್ಟಿಯಾಗಿದೆ ಅಲ್ವಾ? ಆ ಗಟ್ಟಿ ಆಗಿದ್ದಾಗ ಮಾತ್ರ ಕೆಳಗಡೆ ಗರಿ ಒಣಗೋದು. ಇನ್ನು ಚೂರು ಹೊತ್ತಿಗೆ ಈ ಸಣ್ಣದು ಕೈ ಪಿಕಾಸಿ ಇಲ್ವಾ, ಅದನ್ನೇ ತಂದುಬಿಡಿ. ಸಾಕು. ಇಷ್ಟು ಲೂಸ್ ಮಾಡಿಕೊಂಡ್ರೆ ಇದು ಲೂಸ್ ಮಾಡ್ದಂಗೆ. ಈಗ ನೀರನ್ನು ನೋಡಿ, ನೀವು ಕರೆಕ್ಟಾಗಿ ಕಡಿಮೆ ಕೊಟ್ಟಿರೋದ್ರಿಂದ ನೀರು ಗಿಡಗಳು ಚೆನ್ನಾಗಿ ಬರ್ತಾಯಿದೆ. ಎತ್ತರವಾಗಿದೆ. ಇದು ಸುತ್ತ ಆ ಕಡೆ ಹಳ್ಳ ಇದೆ. ಈ ಜಾಗ ಎತ್ತರವಾಗಿದೆ ನೋಡಿ. ಈ ಥರ ಇದು ಸುತ್ತ ಹಳ್ಳ ಇದೆ. ನೀರು ಎಷ್ಟೇ ಬಿದ್ದರೂ ಅಲ್ಲಿಗೆ ಹೋಗುತ್ತೆ, ಗಿಡ ಆಕ್ಟಿವಾಗಿ ಬರುತ್ತೆ. ಇದು ಕೂಡ ಲೈಟಾಗಿ ಮಾಡಿ ಸರ್. ಇದನ್ನು ಲೈಟಾಗಿ ಅಷ್ಟೇ, ಗಾಳಿ ಆಡಂಗೆ. ಅಯ್ಯೋ, ಈ ಕೈಲಿ ಸಣ್ಣದು ಬತ್ತಲ್ಲ ಪಿಕಾಸಿ, ಇನ್ನು ಚೂರು ಹೊತ್ತಿಲ್ಲ ಇಲ್ಲಿ. ಅಷ್ಟೇ ಸಾಕು, ಅಷ್ಟೇ. ಈಗ ಅದು ಬೇರೆಗೆ ಗಾಳಿ ಆಡ್ತು. ಈಗ ನೀರನ್ನು ಹೆಂಗೆ ಕೊಡಬೇಕು ಇದಕ್ಕೆ ಅಂತ ನಮಗೆ ಗೊತ್ತಾಗಲ್ಲ. ಈಗ ಮೇಲ್ಗಡೆ ನೋಡಿದ್ರೆ ನೀರು ಕೊಡಬೇಕು ಅಂತ ಅನ್ನಿಸ್ತದೆ ಸರ್. ಅಲ್ಲಿ ನೀವು ಮಣ್ಣು ಲೂಸ್ ಮಾಡೋದಲ್ಲ, ಕೈಲಿ ಒಂಚೂರು ಮಣ್ಣು ಇಟ್ಕೊಳ್ಳಿ ಸರ್. ಅದು ತದಾಕಿ ಅದರ ಒಂಚೂರು ಅರ್ಧ ಅಡಿ ಆ ಕಡೆ ಹಿಂದಕ್ಕೆ ತಗೊಳ್ಳಿ. ಅಲ್ಲಿ ಒಂಚೂರು ಮೇಲ್ಮಣ್ಣು ತದಾಕಿ ಹೊರಗಡೆಗೆ. ಇನ್ನೂ ಒಂಚೂರು ತೆಗೀರಿ, ಅಲ್ಲಿ ತಗೊಳ್ಳಿ ಅಲ್ಲಿ. ಈಗ ಅಮ್ಕಿ ಕೈಲಿ ಮುದ್ದೆ ಹಂಗೆ ಅಮ್ಕಿ, ಊಟ ಮಾಡೋಕ್ಕೆ ಮುದ್ದೆ ಅಮ್ಕ್ತಿರಲ್ಲ ಹಾಗೆ ಕೆಳಗಡೆ ಮಣ್ಣು 1 ಇಂಚು ಮಣ್ಣು ಅಮ್ಕಿ ಕೈಲಿ ಹಿಂಗೆ ಮುದ್ದೆ ಅಮ್ಕಿ. ಅಷ್ಟೇ ಸಾಕು. ಒಂದ್ಸಲ ಹಿಂಗೆ ಅಮ್ಕಿ ಸರ್, ಹಿಂಗೆ. ಅಷ್ಟೇ ನೋಡಿ ಸರ್. ಅಲ್ಲಿ ಅಷ್ಟು ಒಳಗಡೆ 2.5 ಇಂಚು 3 ಇಂಚಲ್ಲಿ ಅಷ್ಟು ಹಸಿ ಇದೆ. ಸೊ ಮೇಲ್ಗಡೆ ಇಲ್ಲ ಅಂದರೆ ಇವತ್ತೇ ನೀರು ಕೊಡಬೇಕು. ಮೇಲ್ಗಡೆ ಇಲ್ಲ, ಮೇಲ್ಗಡೆ 1 ಇಂಚು ಮಾತ್ರ ಹಸಿ ಇರಬಾರ್ದು. ಒಳಗಡೆ 1.5 ಇಂಚಲ್ಲಿ ಹಸಿ ಇರಬೇಕು. ನಿಮ್ಮದು 2 ಇಂಚಲ್ಲಿ ಇರೋದು. ಈಗ ಲೈಟಾಗಿ ಒಂದು 10 ನಿಮಿಷ ಹೊಡಿಬೋದು. ಬಟ್ ನೀರು ಜಾಸ್ತಿ ಕೊಟ್ಟರೆ ಏನಾಗುತ್ತೆ ಅಂದರೆ ಫುಲ್ಲು ಅದು ವೈಟ್ ಕಲರ್ ಬರ್ತದೆ. 10 ನಿಮಿಷ ಸಾಕು, ಒಂದು 10 ರಿಂದ 15 ನಿಮಿಷ ಸಾಕು. ನಿಮ್ಮದು ಸ್ಪ್ರಿಂಕ್ಲರ್ ಇರೋದ್ರಿಂದ ಸ್ವಲ್ಪ ಮೇಲ್ಗಡೆ ಒದ್ದೆ ಹಂಗೆ ಒಂದು ಅರ್ಧ ಗಂಟೆನೇ ಕೊಡಿ, ಏನೂ ಆಗೋಲ್ಲ. ಬೇಸಿಗೆ ಅಲ್ವಾ, ಹಾಗಾಗಿ ಅರ್ಧ ಕೊಟ್ಟರೆ ಏನೂ ಆಗೋಲ್ಲ. ಬನ್ನಿ, ಇದು ಹುಳು ಮೇಯ್ದಿರೋದು ಆಯ್ತಾ ನೋಡಿ. ಅಲ್ಲಿಗೆ ನೀರು ಬೇಕು, ಇಲ್ಲಿ ತೇವ ಐತೆ. ಅಂದರೆ ಇದು ಬರೀ ನೀರು ತುಂಬಿಡ್ತದಲ್ಲ. ಈಗ ನೋಡಿ, ಅದೊಂದು ಚೂರು ಹಂಗೆ ಲೂಸ್ ಮಾಡಿಸಿ ಸರ್. ನೋಡೋಣ ಇದು ನೋಡಿ ಸರ್, ಅಲ್ಲಿ ತೇವ ಇದೆ. ಅಲ್ಲಿ ತೇವ ಐತೆ ನಿಮಗೆ. ಸಾಕು. ಒತ್ತಿಗೆ ಬರಬೇಡಿ. ಈಗ ಏನಂದರೆ ಅಲ್ಲಿ ಬೇರುಗಳಿರ್ತವೆ, ಬೇರುಗಳು ಕಟ್ಟಾಗ್ದಂಗೆ ಸಣ್ಣದ್ರಲ್ಲಿ ಹಂಗೆ ಕೈನಂಗೆ ಬರ್ತದೆ ಹಲ್ತರ, ಅದರಲ್ಲಿ ಹಿಂಗೆ ಅಂದ್ಕೊಂಡ್ರೆ ಸಾಕಾಯ್ತದೆ. ಇಲ್ಲ ಸಣ್ಣ 1 ಇಂಚ್ ಪಿಕಾಸಿ ಬರುತ್ತಲ್ಲ, ಅದರಲ್ಲಿ ಅಂದ್ಕೊಂಡ್ರೆ ಹೋಯ್ತದೆ. ಆಮೇಲೆ ಇಲ್ಲಿ ನೋಡಿ, ಈ ಲೈನಲ್ಲಿ ನೀರು ಡ್ರೈ ಆಯ್ತದೆ. ಇವೆರಡು ಲೈನಲ್ಲಿ, ಈ ಲೈನಲ್ಲಿ ನೆರಳಿರೋದ್ರಿಂದ ಡ್ರೈ ಆಯ್ತಾಯಿಲ್ಲ. ಸೊ ಹಂಗಾಗಿ ಇದು ಇನ್ನೂ 2 ದಿನ ತಡೀತದೆ ಸರ್, ಏನು ತೊಂದರೆ, 2-3 ದಿನ. ಸೊ ಇದೊಂಚೂರು ಡ್ರೈ ಆದಮೇಲೆ ಅದಕ್ಕೆ ನೀರು ಕಡಿಮೆ ಹಾಕಬೇಕು ಅಂತ ಅನ್ನೋದು. ನೋಡಿ, ಇದು ನೀರು ಬಿದ್ದು ಮಣ್ಣೆಲ್ಲ ಮೇಲ್ಮಂದು ಕೂತೈತೆ. ಬಟ್ ಡೆವಲಪ್ಮೆಂಟ್ ಆಗುತ್ತೆ ಗ್ಯಾರಂಟಿ. ಇದರಲ್ಲಿ ಇನ್ನೇನಾದ್ರು ಡೌಟ್ ಇದ್ದರೆ ಹೇಳಿ ಸರ್. ಈಗ ಎಷ್ಟು ಅಡಿ ತೆಗೆದಿದ್ದೀರಿ ನೀವು? 2 ಅಡಿ ತೆಗೆದಿದ್ದೀರಾ? 2 ಅಡಿ ತೆಗೆದಿದ್ದೀರಾ ಗುಂಡಿ. 2 ಅಡಿ ತೆಗೆದು ಇದು ಆರ್ಗ್ಯಾನಿಕ್ ಗೊಬ್ಬರ ಹಾಕಿ ನಾಟಿ ಮಾಡಿದ್ರಿ. ಆಮೇಲೆ ಒಂದು ಡ್ರಂಚಿಂಗ್ ಕೊಟ್ಟಿದ್ದೀವಿ. ಈಗ ಎಷ್ಟು ದಿನ ಆಯ್ತು ಸರ್ ನಾಟಿ ಮಾಡಿ? ಇವಾಗ ಲಾಸ್ಟ್ ಮಂತ್ 26ರಲ್ಲಿ, ಜನವರಿ ಅಲ್ಲ, ಡಿಸೆಂಬರ್ ಅಲ್ಲ, ಜನವರಿ 26ರಲ್ಲಿ ಮಾಡಿರೋದು. ಇವತ್ತು ಫೆಬ್ರವರಿ 6ನೇ ತಾರೀಕು. ಇವತ್ತು ಬನ್ನಿ ಸರ್. 20 ದಿನ ಆಗಿದೆ. ಗಿಡ ಕರೆಕ್ಟಾಗಿ ಕೂರ್ತಾ ಇದೆ ಸರ್. ನಿಮ್ಗೆ ಇದರಲ್ಲಿ ಇನ್ಯಾವ್ದಾದ್ರು ಸಮಸ್ಯೆ ಇದ್ದರೆ ನೋಡೋಣ, ಬನ್ನಿ ಸರ್, ನೋಡೋಣ ಏನಾರು ಇದೆಯಾ, ಏನು ವ್ಯತ್ಯಾಸ ಅಂತೇಳಿ. ನೋಡಿ, ಈ ಥರ ಬರಬೇಕು. ಇಲ್ಲಿ ಯಾವುದೋ ಒಂದು ಚೂರು ಸಣ್ಣ ಕೊಟ್ಟಿಗೆ ಗೊಬ್ಬರ ಸಿಕ್ಕಿರ್ತವೆ, ಮಣ್ಣು ಪಸಿ ಸಿಕ್ಕಿರ್ತದೆ, ಇಮ್ಮಿಡಿಯೇಟಾಗಿ ಜಂಪ್ ಆಗಿರ್ತವೆ. ಪ್ರತಿಯೊಂದು ಸುಳಿಯಲ್ಲೇ ಬರ್ತವೆ ಸರ್ ನೀವು. ನೋಡಿ, ಅಲ್ಲಿ ನೀರು ಸಾಲ್ತಾ ಇಲ್ಲ, ಇಲ್ಲಿ ಜಾಸ್ತಿ ಆಗೈತೆ. ಡಬಲ್ ನೀರು ಬಂದೈತೆ. ಹೌದಾ? ಅದಕ್ಕೆ ಇಷ್ಟು ತೇವ ಸಾಕು ಸರ್. ಇನ್ನು 4 ದಿನ ನೀರು ಅವಶ್ಯಕತೆ ಇಲ್ಲ. 4 ರಿಂದ 5 ದಿನ ನೀರು ಅವಶ್ಯಕತೆ ಇಲ್ಲ ಈ ಕಡೆಗೆ. ಮ್ಯಾಂಗೋ ಚೆನ್ನಾಗಿ ಹೂ ಬಿಡ್ತಾ ಇದೆ. ತುಂಬ ತೇವ ಇದೆ ಸರ್ ಈ ಕಡೆ, ತುಂಬ ತೇವ ಇದೆ. ಸಾಕು, ಇಷ್ಟು ತೇವ ಇದ್ದರೆ ಸಾಕು. ಈಗ ಬೇಸಿಗೆ ಅಲ್ವಾ, ಏನು ಸಮಸ್ಯೆ ಆಗ್ತಿಲ್ಲ. ಅದನ್ನ ಈಗ ಮಾಡಿಸಿದ್ದು ಯಾಕೆ ಅಂದರೆ ಅಂತ ಒಂಚೂರು ಲೂಸ್ ಮಾಡಿಸಿ ಅಂತ ಅಷ್ಟೇ, ಗಾಳಿ ಆಡಲಿ ಅಂತ.
ತೆಂಗಿನ ಮರ ಎಷ್ಟು ಅಡಿ ಇದೆ ಸರ್ ಇದು? 30 ಅಡಿ ಅದಾ? ಇದು ಹಿಂಗೆ 30 ಅಡಿ ಇದೆ, ಹಾಂ 20 ಅಡಿ ಇದೆ. ನೋಡಿ ಅದು 2 ತೆಂಗಿನ ಗಿಡದ ಇಲ್ಲಿ 1 2 3 ಸಾಲು ಮಾಡಿದ್ದಾರೆ. ಹಾಗೇನು ಈ ಕಡೆ ತೆಂಗಿನ ಗಿಡದ ಪಕ್ಕದಲ್ಲಿ ಇಲ್ಲಿ 2 ಗಿಡ ತೆಂಗಿನ ಗಿಡಕ್ಕೆ 2 ಗಿಡ ಕೊಟ್ಟವ್ರೆ ನೋಡಿ. ಅವ್ರು ಗಿಡ ಚೆನ್ನಾಗಿ ಬರ್ತದೆ, ಏನು ಸಮಸ್ಯೆ ಏನಿಲ್ಲ. ಸುಳಿಗಳೆಲ್ಲ ಚೆನ್ನಾಗಿ ಕಿತ್ತವೆ. ಈಗ ನಿಮಗೆ ಗಿಡಗಳು ಈಗ ತಂದು ನಾಟಿ ಮಾಡಿದ್ಮೇಲೆ ಏನು ಅನ್ನಿಸ್ತಾ ಇದೆ ಸರ್? ಇದ್ರ ಬಗ್ಗೆ ಏನಾದ್ರು ಮೊದಲು ಪ್ಲಾನಿಂಗ್ ಏನಿತ್ತು? ಐಡಿಯಾ ಇಲ್ಲ, ಇದೇ ಹೊಸ್ತು. ಈಗ ಸರ್ಗೆ ಹಂತವಾಗಿ ಈಗ ಒಂದು ಕಡೆಯಿಂದ ಹೇಳ್ಕೊಡ್ತೀವಿ ಏನು ಮಾಡಬೇಕು ಅಂತ. ಈಗ ನಾಟಿ ಮಾಡೋದೊಂದು ತಿಂಗಳಿಗೆ ನಾವು ಏನೇನು ಗೊಬ್ಬರ ಕೊಡಬೇಕು ಅದಕ್ಕೆ ಹೇಳ್ಬಿಟ್ಟು ಬೆಳೆಸ್ಕೊಡ್ತೀವಿ. ಬಾಳೆ ಗಿಡ ಬೇಕು ಅಂದರೆ ನಮ್ಮ ನಂಬರು 9902038931ಗೆ ಕರೆ ಮಾಡಿ. ಥ್ಯಾಂಕ್ ಯು.